ಇಡೀ ಭಾರತ ದೇಶ ಸಂಭ್ರಮದಿಂದ ತ್ರಿವರ್ಣ ಹಾರಿಸಿ ಸ್ವಾತಂತ್ರ್ಯ ಬಂತು ಎಂದು ಕುಣಿದಾಡುತ್ತಿದ್ದ ದಿನವದು ಆಗಸ್ಟ್ 15, 1947. ಆದರೆ ನಮ್ಮ ಗುಲ್ಬರ್ಗ, ಬೀದರ್, ರಾಯಚೂರಿನ ಜನರಿಗೆ ಅಂದು ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ನಂಬ್ತೀರಾ? ದೆಹಲಿಯಲ್ಲಿ ನೆಹರು ಭಾಷಣ ಮಾಡುತ್ತಿದ್ದಾರೆ. ಇಲ್ಲಿ ನಮ್ಮ ಹಿರಿಯರು ಇನ್ನೂ ನಿಜಾಮನ ಕಪಿಮುಷ್ಟಿಯಲ್ಲಿ ನೆರಳುತ್ತಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬರೋಬ್ಬರಿ 1 ವರ್ಷ 1 ತಿಂಗಳು 2 ದಿನಗಳ ಕಾಲ ನಾವು ನರಕ ಅನುಭವಿಸಿದ್ದೇವೆ. ನಮಸ್ಕಾರ. ನಮ್ಮ ನೆಲದ ಕತೆ, ವ್ಯತೆ ಮತ್ತು ವಾಸ್ತವ್ಯವನ್ನು ಬಿಚ್ಚಿಡುವ ಕಲ್ಯಾಣದ ಕನ್ನಡಿ 10 ದಿನ 10 ಸತ್ಯಗಳ ವಿಶೇಷ ಸರಣಿಗೆ ಸ್ವಾಗತ. ಇವತ್ತು ದಿನ 1. ಒಂದು ಕಡೆ ಬಸವಣ್ಣನವರು ಕಲ್ಯಾಣದ ಕನಸು, ಇನ್ನೊಂದು ಕಡೆ ನಮಗೆ ಇಂದಿಗೂ ಕಾಡುತ್ತಿರುವ ನಿಜಾಮರ ನೆರಳು. ಅಸಲಿಗೆ ಹೈದರಾಬಾದ್ ಕರ್ನಾಟಕದಿಂದ ಕಲ್ಯಾಣ ಕರ್ನಾಟಕದವರೆಗಿನ ಈ ಪಯಣ ಹೇಗಿತ್ತು? ಇತಿಹಾಸದ ಈ ಕರಾಳ ಪುಟಗಳಲ್ಲಿ ಏನಿದೆ ಬನ್ನಿ ನೋಡೋಣ. ಸ್ನೇಹಿತರೆ, ಹೈದರಾಬಾದ್ ಪ್ರಾಂತದ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಭಾರತಕ್ಕೆ ಸೇರಲು ಒಪ್ಪಲಿಲ್ಲ. ತಾನೇ ಸ್ವತಂತ್ರವಾಗಿರಬೇಕು ಅಥವಾ ಪಾಕಿಸ್ತಾನದ ಜೊತೆ ಹೋಗಬೇಕು ಎಂಬ ದುರಾಸೆ ಅವನದಿತ್ತು. ಇದಕ್ಕಾಗಿ ಅವನು ಬಿಟ್ಟ ರಾಕ್ಷಸ ಪಡೆಯ ರಾಜಾಕಾರರು ಕಾಸಿಂ ರಿಜ್ವಿ ಎಂಬುವನು ನೇತೃತ್ವ ಈ ಪಡೆ ನಮ್ಮ ಹಳ್ಳಿಗಳಲ್ಲಿ ಮಾಡಿದ ದೌರ್ಜನ್ಯ ನೆನೆಸಿಕೊಂಡರೆ ಇವತ್ತಿಗೂ ಮೈ ನಡುಗುತ್ತದೆ. ಗೋರಾಟ, ಹತ್ಯಾಕಾಂಡ ನಿಮಗೆ ಗೊತ್ತಿರಬಹುದು. ಹಾಡಗಲೆ ಹೆಣ್ಣು ಮಕ್ಕಳ ಮಾನ ಹರಾಜಾಗುತ್ತಿತ್ತು. ಒಂದೇ ಮಾತರಂ ಎಂದರೆ ಗುಂಡಿಟ್ಟು ಬೀಳುತ್ತಿದ್ದವು. ನಮ್ಮ ಪೂರ್ವಜರು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ಈ ಅನ್ಯಾಯವನ್ನು ಸಹಿಸದೆ ಉಕ್ಕಿನ ಮನುಷ್ಯ ಅಂದಿನ ಗೃಹ ಸಚಿವ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡರು. ಅದೇ ಆಪರೇಷನ್ ಪೋಲೋ. ಭಾರತೀಯ ಸೇನೆ ನಮ್ಮ ನೆಲಕ್ಕೆ ಕಾಲಿಟ್ಟಿತ್ತು. ಕೇವಲ 5 ದಿನಗಳ ಯುದ್ಧದಲ್ಲಿ ನಿಜಾಮನ ಸೈನ್ಯ ಮಂಡಿಯೂರಿತು. ಸೆಪ್ಟೆಂಬರ್ 17, 1948ರಂದು ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂದು. ಇಂದೇನು ನಾವು ವಿಮೋಚನಾ ದಿನ ಅಥವಾ ಕಲ್ಯಾಣ ಕರ್ನಾಟಕ ಉತ್ಸವ ಎಂದು ಕರೆಯುತ್ತೇವೆ. ವರ್ಷಗಳು ಕಳೆದವು. 2019ರಲ್ಲಿ ಸರ್ಕಾರ ಒಂದು ನಿರ್ಧಾರ ಮಾಡಿತು. ದಶಕಗಳಿಂದ ಅಂಟಿಕೊಂಡಿದ್ದು ಹೈದರಾಬಾದ್ ಎಂಬ ಗುಲಾಮಗಿರಿಯ ಹೆಸರನ್ನು ಅಳಿಸಿ ಶರಣರ ನಾಡು ಎಂದು ಬಿಂಬಿಸಲು ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಇದು ನಮ್ಮ ಸ್ವಾಭಿಮಾನದ ವಿಷಯ ಹೌದು. ಆದರೆ ನನ್ನದೊಂದು ಪ್ರಶ್ನೆ ಇದೆ. ಬೋರ್ಡ್ ಮೇಲೆ ಹೆಸರು ಬದಲಾಯಿತು, ಆದರೆ ಬಡವರ ಹಣೆಬರಹ ಬದಲಾಯಿತಾ? ನಿಜಾಮ ಹೋಗಿ 75 ವರ್ಷವಾದರೂ ಬಡತನ ಎಂಬ ಇನ್ನೊಬ್ಬ ನಿಜಾಮ ನಮ್ಮನ್ನು ಆಳುತ್ತಲೇ ಇದ್ದಾನೆ ಅಲ್ವಾ? ಹೆಸರು ಕಲ್ಯಾಣ ಆಯಿತು, ಆದರೆ ರಸ್ತೆಗಳು, ಕುಡಿಯುವ ನೀರು, ಉದ್ಯೋಗ ಇವೆಲ್ಲ ಇನ್ನ ಅಧ್ವಾನವಾಗಿವೆ. ಸ್ನೇಹಿತರೆ, ಇತಿಹಾಸವನ್ನು ನಾವು ಬದಲಿಸಲು ಆಗಲ್ಲ, ಆದರೆ ಭವಿಷ್ಯವನ್ನು ಬದಲಾಯಿಸಬಹುದು. ನಾವು ಕೇವಲ ಇತಿಹಾಸ ಹೇಳಿ ಅಳಲು ಇಲ್ಲಿ ಬಂದಿಲ್ಲ. ಸರ್ಕಾರ ನಮಗೆ 371J ಎಂಬ ಬ್ರಹ್ಮಾಸ್ತ್ರವನ್ನು ಕೊಟ್ಟಿದೆ. ಆದರೆ ಅದು ನಿಜವಾಗ್ಲೂ ಕೆಲಸ ಮಾಡುತ್ತಿದೆಯಾ ಅಥವಾ ಬರೀ ಕಾಗದದ ಹುಲಿನ? ಅದರ ಕಂಪ್ಲೀಟ್ ವಿಷಯದ ಬಗ್ಗೆ ನಾಳೆ 2ನೇ ದಿನದ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಕಲ್ಯಾಣದ ಕನ್ನಡಿ, ಸತ್ಯವನ್ನು ತೋರಿಸುತ್ತೇವೆ. ಮಿಸ್ ಮಾಡಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕರ್ನಾಟಕ.